ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ಸತತವಾಗಿ ಮಳೆ ಸುರಿತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಅವಾಂತರವನ್ನು ಕೂಡ ತಂದೊಡ್ಡಿದೆ. ಬೆಂಗಳೂರಿನ ಹೊರಮಾವಿನ ಮನೆಗಳಿಗೆ, ಹೊರಮಾವು ಪ್ರದೇಶದಲ್ಲಿರುವಂಥ ತಗ್ಗು ಪ್ರದೇಶದಲ್ಲಿರುವಂಥ ಮನೆಗಳಿಗೆ ನೀರು ನುಗ್ಗಿದೆ. ನೀರಲ್ಲಿ ಮನೆಯ ವಸ್ತುಗಳೆಲ್ಲವೂ ಕೂಡ ತೇಲ್ತಾ ಇದ್ದಾವೆ. ರಾತ್ರಿಡೀ ಜಾಗರಣೆ ರೀತಿಯಲ್ಲಿ ಜನ ಕಾಲ ಕಳೀತಾ ಇದ್ದಾರೆ. ನಿದ್ರೆ ಇಲ್ಲ ಅವರಿಗೆ. ಇಡೀ ಮನೆಯಲ್ಲಿ ನೀರು ತುಂಬಿಕೊಂಡಿರುವ ಕಾರಣಕ್ಕಾಗಿ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಜನ ಪರದಾಡ್ತಾ ಇದ್ದಾರೆ. ಬಹುತೇಕ ಕಡೆಗಳಲ್ಲಿ ರಸ್ತೆಯಲ್ಲೇ ನೀರು ನಿಂತುಕೊಂಡಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಹೇಗೆ ಮನೆಯಲ್ಲಿ ನೀರು ನುಗ್ಗಿದೆ ಅಂತ ಹೇಳಿ. ಹೀಗೆ ಮನೆಯಲ್ಲಿ ನೀರು ನುಗ್ಗಿದ್ರೆ ಅವರು ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಮಲಗೋಕ್ಕೂ ಜಾಗ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅದರ ಜೊತೆಗೆ ದವಸ ಧಾನ್ಯ, ಅವರ ಮನೆಯ ಪೀಠೋಪಕರಣಗಳು, ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲಿ ತೇಲ್ತಾ ಇದ್ದಾವೆ. ಮನೆಯಲ್ಲಿರುವಂಥ ಚಿಕ್ಕ ಮಕ್ಕಳು, ವೃದ್ಧರು ಪರದಾಡ್ತಾ ಇದ್ದಾರೆ. ನಿದ್ದೆ ಮಾಡಲಿಕ್ಕೂ ಆಗ್ತಾ ಇಲ್ಲ, ಕೂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ನೋಡ್ತಾ ಇದ್ದೀರಿ ಮಳೆಯ ನೀರಿನ ಪ್ರಮಾಣ ಹೆಂಗಿದೆ ಅಂತ ಹೇಳಿದ್ರೆ ಆ ಮನೆ ಒಂದು ರೀತಿ ಈಜುಕೊಳ್ಳದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿರುವಂಥ ವಸ್ತುಗಳು, ಅದರಲ್ಲೂ ಗ್ಯಾಸ್ ನೋಡ್ತಾ ಇದ್ದೀರಿ ನೀವು, ಸಿಲಿಂಡರ್. ಈ ಸಿಲಿಂಡರ್ ಕೂಡ ನೀರಿನಲ್ಲಿ ಹೇಗೆ ತೇಲ್ತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ. ಸಿಲಿಂಡರೇ ಈ ಪರಿಸ್ಥಿತಿ ಇದ್ದರೆ ಇನ್ನು ಮನೆಯಲ್ಲಿರುವಂಥ ದವಸ ಧಾನ್ಯ, ಆಹಾರ ಸಾಮಗ್ರಿಗಳ ಕಥೆ ಏನು ಅಂತ ಹೇಳಿ ಅರ್ಥ ಆಗುತ್ತೆ. ಇಂಥ ಜಾಗದಲ್ಲಿ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತ ಹೇಳಿದ್ರೆ ಇಡೀ ರಾತ್ರಿ ಇಡೀ ಕುಟುಂಬ ಮಳೆಯಲ್ಲಿಯೇ ಜಾಗರಣೆ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ನಿದ್ದೆ ಇಲ್ಲ, ಸರಿಯಾದ ರೀತಿಯಲ್ಲಿ ಇರಲಿಕ್ಕೂ ಆಗಿಲ್ಲ. ಸೊ ಹೀಗಾಗಿ ಇಂಥ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವ ಕಾರಣಕ್ಕಾಗಿ ಜನ ನೆಮ್ಮದಿಯನ್ನು ಕಳೆದುಕೊಂಡಿದ್ದಾರೆ. ಇನ್ನು ಪ್ರೀ ಮಾನ್ಸೂನ್ ಇದು. ಮಾನ್ಸೂನ್ ಪೂರ್ಣ ಪ್ರಮಾಣದಲ್ಲಿ ಆರಂಭ ಆಗಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಆರಂಭ ಆದರೆ ಕತೆ ಏನು ಅಂತ ಗೊತ್ತಿಲ್ಲ. ಬೆಂಗಳೂರಿನ ಮನೆಗಳ ಪರಿಸ್ಥಿತಿ ಹೆಂಗಿದ್ರೆ ರಸ್ತೆಗಳ ಕಥೆಗಳನ್ನು ನೋಡ್ತಾ ಇದ್ದೀರಿ. ರಸ್ತೆಗಳು ಹೆಂಗಿದ್ದಾವೆ ಅಂತ ಹೇಳಿದ್ರೆ ಕೆರೆಯ ರೀತಿಯಲ್ಲಿ ಆಗೋಗಿದೆ. ಆ ರಸ್ತೆಯಲ್ಲಿ ನಡೆದುಕೊಂಡು ಹೋಗಲಿಕ್ಕೂ ಕಷ್ಟ. ವಾಹನಗಳನ್ನು ತೆಗೆದುಕೊಂಡು ಹೋದರೆ ಮಧ್ಯದಲ್ಲಿ ಎಲ್ಲಿ ಬೀಳ್ತೀವೋ ಗೊತ್ತಿಲ್ಲ ಅನ್ನೋ ರೀತಿಯ ಪರಿಸ್ಥಿತಿ ಇದೆ. ಸೊ ಇಂಥ ವಾತಾವರಣದಲ್ಲಿ ಈಗಲೇ ಹಿಂಗಿದೆ. ಮಳೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸುರಿದ್ರೆ ಬೆಂಗಳೂರು ಹೆಂಗಾಗತ್ತೆ? ಇಡೀ ಬೆಂಗಳೂರು ಕೆರೆಯ ರೀತಿಯಲ್ಲಿ ಕಾಣಸಿಗುತ್ತೆ ಅನ್ನೋ ಆತಂಕ ಇದೆ. ನಿಮಗೆ ಗೊತ್ತಿದೆ, ಅತಿ ಹೆಚ್ಚು ಮಳೆ ಬಂದರೆ, ಅತಿ ಹೆಚ್ಚು ಧಾರಾಕಾರವಾಗಿ ಪ್ರವಾಹದ ಪರಿಸ್ಥಿತಿ ಬಂದರೆ ಬೆಂಗಳೂರಲ್ಲಿ ಬೋಟ್ಗಳಲ್ಲಿ ಓಡಾಡಿರುವಂಥ ಸ್ಥಿತಿಯನ್ನು ನಾವು ನೋಡಿದ್ದೇವೆ. ಇದಕ್ಕೆಲ್ಲವೂ ಮೂಲ ಕಾರಣ ಅಂತ ಹೇಳಿದರೆ ರಾಜಕಾಲುವೆಯ ಒತ್ತುವರಿಗಳು. ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಬೃಹತ್ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಲಾಗಿದೆ. ಅನೇಕ ಶಾಲಾ ಕಾಲೇಜುಗಳ ಕಟ್ಟಡಗಳನ್ನು ಕಟ್ಟಲಾಗಿದೆ. ಹೀಗಾಗಿ ರಾಜಕಾಲುವೆ ಒತ್ತುವರಿ ಆಗಿರುವ ಕಾರಣಕ್ಕಾಗಿ ಬೆಂಗಳೂರು ಇಂಥ ಅಧ್ವಾನ ಪರಿಸ್ಥಿತಿಗೆ ಬಂದು ತಲುಪಿದೆ. ಒಂದು ವೇಳೆ ರಾಜಕಾಲುವೆ ಒತ್ತುವರಿ ತೆರವು ಮಾಡಿದರೆ ಸರಾಗವಾಗಿ ನೀರು ಎಲ್ಲಿ ಹರಿಬೇಕು ಆ ಜಾಗಕ್ಕೆ ಹರಿದು ನಿಲ್ಲುತ್ತೆ. ಈಗ ಕೆರೆಗಳ ಜಾಗದಲ್ಲೇ ಮನೆಗಳನ್ನು ಕಟ್ಟಿಕೊಂಡಿರುವ ಕಾರಣಕ್ಕಾಗಿ ಕೆರೆಗೆ ಬರಬೇಕಾಗಿದ್ದ ನೀರು ಕೆರೆಗೆ ಬರ್ತಾ ಇದೆ, ಬಟ್ ಅಲ್ಲಿ ಮನೆಗಳಿದ್ದಾವೆ, ಅಷ್ಟೇ ವ್ಯತ್ಯಾಸ ಆಗಿದೆ. ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತೀವಿ ಅಂತ ಹೇಳಿ ಉತ್ತರ ಕುಮಾರನ ಪೌರುಷದ ರೀತಿಯಲ್ಲಿ BBMP ಕೊಚ್ಚಿಕೊಳ್ತಾ ಇತ್ತು. ಇಲ್ಲಿವರೆಗೂ ಕೂಡ ಯಾವ ಕಾರಣಕ್ಕೂ ಆ ಒತ್ತುವರಿ ತೆರವು ಕಾರ್ಯಾಚರಣೆ ಗಗನ ಕುಸುಮ. ಅದು ಯಾವ ತೆರವು ಮಾಡ್ತಾರೆ, ಬಲಾಢ್ಯರನ್ನು ಟಚ್ ಮಾಡ್ತಾರೆ ಅಂತಿಲ್ಲ. ಸಣ್ಣ ಪುಟ್ಟ ಯಾವುದೋ ಜೋಪಡಿಗಳನ್ನು, ಸಣ್ಣ ಪುಟ್ಟ ಬಿಲ್ಡಿಂಗ್ಗಳನ್ನು ಒಡೆದಾಕೋದೇ ವೀರ ಪೌರುಷ ಅಂತ ಅಂದ್ಕೊಂಡಿದ್ದಾರೆ. ಬಲಾಢ್ಯರ ಮುಂದೆ ಸೋತು ಸುಣ್ಣವಾಗಿ ಕೈಕೊಟ್ಟಿಕೊಂಡು ಬರುವಂಥ BBMP ಅಧಿಕಾರಿಗಳು ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ.